ಸೂಪರ್ ಕಾರ್ ಓಡಿಸೋ ಫೀಲ್ ಬರ್ತೈತೆ ನನಗೆ. ಏನೋ ಇದು ಎಲ್ಲಿ ಕುಯ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ ನನಗೆ, ಅಷ್ಟು ಸುಸ್ತಾ ಇದೆ. ಹೆಂಗ್ ಹೊಡೆದಾಕೊಂಡು ಒಂದು ಗಾಡಿನ ನೋಡ್ರಪ್ಪ ಸೀಟು. ಗೈಸ್ ಇವತ್ತು ನಮ್ಮ ಫ್ರೆಂಡ್ ಬಂದಿದ್ದಾರೆ ಮನೆಗೆ. ನಮ್ಮ ಕ್ಲೋಸ್ ಫ್ರೆಂಡ್, ಕಾಲೇಜ್ ಫ್ರೆಂಡಾ. ಖುಷಿ ಆಗ್ಬಿಟ್ಟು ಬೆಳಗ್ಗೆನೇ ಅದು ಬಿರಿಯಾನಿ ಎಲ್ಲ ಮಾಡ್ಬಿಟ್ಟವ್ರು ನಮ್ಮ ಬೆಳಗ್ಗೆ ಚಿತ್ರಾನ್ನ ಮಾಡಲ್ಲ ನಮಗೆ. ಆಂಟಿ ಇವತ್ತು ನೀವು ಬಂದಿದ್ದೀರಾ ಅಂತ ನಮ್ಮ ಮನೇಲಿ ಬಿರಿಯಾನಿ, ಇಲ್ಲ ಅಂದರೆ ಚಿತ್ರಾನ್ನೂ ಮಾಡಲ್ಲ ನಮ್ಮ ಅಮ್ಮ. ದಿನ ಹೋಟೆಲ್ ಊಟ ತಿಂದು ತಿಂದು ಸಾಕಾಗ, ಹೋಟೆಲ್ ಊಟ ತಿಂದು ತಿಂದು ಬರ್ರಿ ಹೋಟೆಲ್ ಊಟ. ಬೆಳಗ್ಗೆನೆ ದವರೆ ತಂದ್ಬಿಡ್ತಾರೆ, ತಗೊಳ್ರ ತಿನ್ಕೊಳ್ರ ಅಂತ. ಅಮ್ಮನ ಪ್ರೀತಿ. ಮುಂಚೆ ಎಷ್ಟು ಬಟರ್ಫ್ಲೈ ಕಾಣಿಸ್ತದೆ ಇವಾಗ ನೋಡಿ, ಇವತ್ತು ಕಾಣಿಸ್ತಿದೆ. ಎಷ್ಟು ವರ್ಷ ಆದ್ಮೇಲೆ ಬಟರ್ಫ್ಲೈ ಎಲ್ಲ ಆಗ್ತಾ ಇದ್ದಾರೆ. ಮುಂಚೆ ರೋಡಲ್ಲಿ ಇರೋದು ನೋಡಿ. ನೋಡಿ ಗೈಸ್, ಸೈಕಲ್ ಹಾಕೊಂಡು ರೌಂಡಿಂಗ್ ಹೊಡಿತವ್ರೆ. RCB ಫ್ಯಾನ್ ಇವರು. RCB ಫ್ಯಾನಾ? ಯಾರಿಷ್ಟ? ಹೌದಾ, ಸೂಪರ್. ಈ ಸಲ ಕಪ್ ಗೆದ್ದಿಲ್ವಲ್ಲ, ಬೇಜಾರಾಯ್ತಾ? ನೆಕ್ಸ್ಟ್ ಸಲ ಯಾರ್ದು ಕಪ್ಪು? ನೀನು RCBನಾ? ಎಲ್ಲ RCBನಾ? ಸೂಪರ್ ಸೂಪರ್ ಗೈಸ್. ಇವ್ರು ಪಾಪ ದಿನ ಹುಡ್ಕೊಂಬರ್ತಾರಂತೆ, ನಾನು ಇರಲ್ವಂತೆ. ಇವತ್ತು ಕಾಣಿಸ್ಕೊಂಡ್ಬಿಟ್ಟಿದ್ದೀನಿ ಫೈನಲಿ. ಥ್ಯಾಂಕ್ ಯು ಹುಡ್ಕೊಂಬಂದಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲಿರೋದು ಮನೆ? ಇಲ್ಲನಾ? ಓ ಸೂಪರ್. ಹೌದಾ, ನೈಸ್ ನೈಸ್. ಏನು ಓದ್ತಿರೋದು? ಹಾಯ್ ಹಾಯ್. 8th? ಓ ಸೂಪರ್ ಸೂಪರ್. ಡನ್. ಥ್ಯಾಂಕ್ ಯು. ಬಾಯ್. 50 ರೂಪೀಸ್ ಕೊಟ್ಟು ನಮ್ಮ ಗಾಡಿ ಓಡಿಸಿದ್ರಲ್ಲ ಇವರೇ ಅವರು. ಆರಾಮಾ? ಸೂಪರ್ ಸೂಪರ್. ಆರಾಮ್ ಬ್ರೋ, ಆರಾಮ್. ಹಾಯ್ 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 ಬ್ರೋ ಹಾಯ್. ಈಗ ತಾನೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ವಾಪಸ್ ಬಂದ್ರಾ? ಇವನು ಹೋಗಿದ್ವಿ ನಾವು, ನೋಡ್ಬೇಕು ಅಂದ್ಬಿಟ್ಟು ತಿರ್ಗಾ ವಾಪಸ್ ಕರ್ಕೊಂಡು ಬಂದ. ಹೌದಾ, ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬಾಯ್. ನೋಡಿ ಹೆಂಗೆ ಹೊಡೆದಾಕೊಂಡು ಒಂದು ಗಾಡಿನ. ಅಯ್ಯೋ ಅಪ್ಪ, ಹಿಂಗೆಲ್ಲ ನಾನು ಹೊಸ ಗಾಡಿ ಆಗ್ಬಿಟ್ರೆ ನಾನು ಪಕ್ಕ ಊರ್ಬಿಟ್ಟು ಹೊಡೋಗ್ಬಿಡ್ತೀನಿ. ನಮ್ಮಮ್ಮ ನನ್ನ ಎದೆ ಮೇಲೆ ಕೂತ್ಕೊಂಡು ರಪ್ಪ ಒದ್ಬಿಡ್ತಾರೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾವು ಓಡಿಸ್ತಿರೋದು ಅಕಾರ್ಡ್ ಅಲ್ಲ ಮಗ, ಅಕಾರ್ಡ್ ಬಂದಿದೆ ಇವತ್ತು. ಫುಲ್ ಮಾಡಿಫೈಡ್ ಅಕಾರ್ಡ್. ಸೊ ನಾನು ಇದುವರೆಗೂ ಓಡಿಸಿಲ್ಲ, ಇದ್ರ ಬಗ್ಗೆ ಬೆಜ್ಜಾನ್ ಕೇಳಿದ್ದೀನಿ ಈ ಕಾರ್ ಬಗ್ಗೆ. ಸೊ ಬನ್ನಿ, ಹೋಂಡಾದು ಕಾರ್ ಇದು, ಓಡಿಸ್ಕೊಂಡು ಹೆಂಗಿರುತ್ತೆ ಅಂತ. ಕೀ ಹಾಕ್ಬೇಕಾ? ಓ ಓಲ್ಡ್ ಮಾಡೆಲ್ ಗಾಡಿ ಇದು, ಓಲ್ಡ್ ಮಾಡೆಲ್ಲು. ಬರ್ರಪ್ಪ. ಓಹೋ ನೋಡ್ರಪ್ಪ ಸೀಟು, ಮಾಡಿಫೈಡ್ ಸೀಟ್ ನೋಡ್ರಪ್ಪ. ರೇಸಿಂಗ್ ಸೀಟ್ ಹಾಕ್ಸ್ಬಿಟ್ಟವನೇ. ಏನೋ ಮಗ ಇದು ನೋಡ್ರಿ, ಹ್ಯಾಂಡಲ್ ಇಲ್ಲ ನೋಡ್ರಿ ಇಲ್ಲಿ. ಏನೋ ಇದು ತಿರುಗುತ್ತೇನೋ, ಓಡ್ಸಕ್ಕಾಗುತ್ತೇನೋ? ಓ ಅವನು ಕೈ ಕುಯ್ಕೊಳ್ಳುತ್ತೆ ಅಂದ. ಏನು ಕುಯ್ಕೊಳ್ಳುತ್ತೆ ಅಂತ ಇವಾಗ ಗೊತ್ತಾಯ್ತು. ಬುದ್ಧಿ ಹೋಗ್ಬಿಡ್ತಿದ್ನಲ್ಲ ಮಗ. ಪ್ಲೇಸ್ ಕೂತಿದ್ದೀನಿ. ಆಟೋಮೆಟಿಕ್ಕಾ? ಆಟೋಮೆಟಿಕ್. ಕೂತ್ಕೊ. ಎಷ್ಟು ಕೊಡುತ್ತೆ? ಒಂದು 3 ಕೊಡುತ್ತೆ. 3 ಮೈಲೇಜ್ 3 ಗೈಸ್, 3. ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕಂದ್ರೆ 3 ಲೀಟ್ರ್ ಬೇಕು ಇಲ್ಲಿಂದ ಇಲ್ಲಿಗೆ. ಅಟ್ಲೀಸ್ಟ್ ಒಂದು ರೌಂಡ್ ಹೊಡಿ. ಎಷ್ಟು ಪೆಟ್ರೋಲ್ ಇದೆಯಾ? AC ವರ್ಕ್ ಆಗುತ್ತಾ? ಹಾಕೊಂಡ್ಲ ಇದೆ ಮುಂದೆ ಬರ್ತಾ ಇಲ್ಲ. ಓಕೆ ಹಾಕ್ಬೇಕಲ್ಲ, ಹಿಂಗೆ ನಮ್ಮ ಗಾಡಿದು ಅಭ್ಯಾಸ. ಏನೋ ಮಗ ಸೌಂಡ್ ಅದು. ಸೀಟ್ ಮುಂದೆ ಹೋಗಲ್ವಾ? ಸೀಟ್ ಅಡ್ಜಸ್ಟಿಂಗ್ ಕೆಳಗಡೆಗೆ ಮಾಡು. ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ. ಇದು ಹೆಡ್ಲೈಟ್ ಯಾವುದು? ಇದೇನಾ? ಓಕೆ, ಹಂಗೆ ಹಿಡಿತೀಯ ನೀನೇ? ಓ ಕುಯ್ಕೊಳ್ಳುತ್ತಲ್ಲ ನಿಜವಾಗ್ಲು. ಇದಿರೋದೇ ಹಿಂಗ ಅವಾಗಿಂದನು? ಏನು ಸ್ಟೇರಿಂಗು? ಇಲ್ಲ, ಮತ್ತೆ ಸ್ಟೇರಿಂಗ್ ಇವಾಗ ಇದಾಗಿರೋದು ಬೆಂಡೆಲ್ಲ. D2 ಅಂದ್ರೇನು? D2, D1, D3 ಎಲ್ಲ ಓವರ್ ಸ್ಪೀಡ್. ಒಂದು ನಿಮಿಷ. D2 ಹಾಕೋಬೇಕಾ? ಹಾಂ, ಡಿಗೆ. ಡಿ ಅಲ್ಲೇ ಇರೋದು. ನಿಜ ಕೊಂಡು ನಡಿ, ಕೈ ಕುಯ್ಕೊಳ್ಳುತ್ತೆ ಅಂದರೆ ಸೆಂಟ್ರಲ್ಲಿ ಇಟ್ಕೊಂಡು. ಬಾರೋ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ವಂತ, ಬಂಪರ್ ಕಿತ್ತೋಗುತ್ತೆ ಅಂದವನೇ. ಈಗ ಇಳಿಸ್ಬಿಟ್ಟು ನೋಡೋಣ ಹೆಂಗೆ ಕಿತ್ತೋಗುತ್ತೆ ಅಂತ. ಅಯ್ಯೋ ಕೈಯೆಲ್ಲ ಎಲ್ಲಿ ಕುಯ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ ನನಗೆ, ಅಷ್ಟು ಸುಸ್ತಾ ಇದೆ. ಇಲ್ಲೇನಿಲ್ವಾ? ರಬ್ಬರ್ ಗಿಬ್ಬರ್ ಇರ್ಲಿಲ್ವಾ? ಇತ್ತು ಕಿತ್ತೋಗಿದೆ, ಕಿತ್ತೋಗಿರೋದು ಗೈಸ್. ಓಕೆ, ಗೈಸ್ ಮುಂದೆ
ಗೊತ್ತಲ್ಲ, ಸೌಂಡ್ ಅಂತೂ ಮಾಡ್ತೈತೆ, ಬಟ್ ಸೌಂಡ್ ಸಖತ್ತಾಗೈತೆ. ಪಕ್ಕ ರೋಡಲ್ಲಿ ಹೋಗ್ತಿರೋ ಬೈಕ್ ಓದಿರ್ತಾರೆ. ಹಿಂಗೋ ಕಾಲು ಹೊಡಿ, ಹಿಂಗೋ ಹಳ್ಳದ ಕೈ. ಯಾವ ರೋಡ್ ಖಾಲಿ? ಇದು ಹಳ್ಳದ ಇಟ್ಕಾಯ್ತು ರೋಡು. ಯಾವ ನ್ಯೂಟನ್ ಮತ್ತೆ ನ್ಯೂಟನ್ ನೋಡಿ. ಅಲ್ಲ ಕಣೋ ಗೈಸ್, ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡ್ತೈತೆ ನೋಡಿ. ಬಟ್ ಅಕ್ಕ ಪಕ್ಕ ಹೋಗ್ತಿರೋರು ಕೆಟ್ಟ ಕೆಟ್ಟದಾಗ ಬೈಕೊಂಡಿರ್ತಾರೆ. ಯಾವ ನೀನು ಡ್ಯಾಶ್ ನನ್ನ ಮಗ ಅಂತ. ಬಿಕಾಸ್ ನಾನಾಗಿದ್ರು ಬೈಕೋತಾ ಇದ್ದೆ. ಮಜಾ ನೀನಾಗಿದ್ರು ಬೈಕೋತಿದ್ದೆ ತಾನೆ ಫುಲ್ ಸ್ಟೈಲ್ ನೀನು. ನಾನಾಗಿದ್ರು ಬೈಕೋತಿದ್ದೆ, ಅದಕ್ಕೆ ಪಕ್ಕ ಬೈಕೋತಿರ್ತಾರೆ. ಇವನೇ ಓನರ್ ಗಾಡಿಗೆ. ಬಟ್ ಆಹಾ ಏನು ಸಕ್ಕತ್ತಾಗಿದೆಯಲ್ಲ, ಒಳ್ಳೆ ಸೂಪರ್ ಕಾರ್ ಓಡಿಸೋ ಫೀಲ್ ಬರ್ತೈತೆ ನನಗೆ. ಬಟ್ ಆದ್ರೂ ಕಷ್ಟ ಆಗಲ್ವಾ, ಮೈಲೇಜ್ ಕಮ್ಮಿ ಕೊಡ್ತಾ ಇರೋದು. ಸ್ಪೀಡಾಗಿ ಹೋದ್ರೆ ಹೆಂಗೆ ಮೈಲೇಜ್ ಇನ್ನೂ ಕಮ್ಮಿನಾ? ಸ್ಪೀಡಾಗಿ ಹೋದ್ರೆ ಏನಿಲ್ಲ. ಒಂದ್ಸರಿ ಎತ್ತಿದ್ರೆ ನಿಂಗೆ ಬೇಕಲ್ವಾ 3-4 ಸಾವಿರ ಹಂಗಂದ್ರೆ? ಅವ್ರ ಮನೆ ನಮ್ಮ ಮನೆ ಬಂದು 3 ಸಾವಿರ. ಒಂದು ಟೈಮ್ ಎಷ್ಟು ಕಷ್ಟ, ಪೆಟ್ರೋಲ್ ಹಾಕ್ಸಿ ಹಾಳೋಗ್ಬಿಟ್ಟಿತ್ತು ಕಣ. ಅಲ್ಲ ಕಣೋ, ಇದಕ್ಕೆ ಸರ್ವಿಸು ಕಾರ್ ಎಲ್ಲಿದ್ ಗೊತ್ತಾರ ತಂದು 6 ದಿನ ನಮ್ಮನೇಲೆ ಇತ್ತು ಕಣ. ಅಲ್ಲ ಕಣೋ, ಸರ್ವಿಸ್ ಎಲ್ಲ ಪ್ರಾಬ್ಲಮ್ ಆಗಲ್ವನೋ? ಎಷ್ಟೋ ಖರ್ಚು ಮಾಡಿದ್ಯಾ? ಬಿಟ್ಟಿರೋದಾನೆ ಸರ್ವಿಸ್ ಬಿಡ್ತಾ ಇರ್ತೀನಿ, ತೆಗಿತಾ ಇರ್ತೀನಿ. ಆಯ್ತು ಅಣ್ಣ. ಅಣ್ಣ 30 ರೂಪಾಯಿ. 30 ರೂಪಾಯಿಗೆ ಸಾಕಣ್ಣ. 499 ಅಣ್ಣ 200 ರೂಪಾಯಿ ಹಾಕಿರೋದ. ಸಾಕ್ ಬಿಡು ಪಾಪ. ಅವನಿದೆ ಲಬ್ ಡಬ್ ಅಂತ ಐತಲ್ಲಿ. ಅಣ್ಣಂಗೆ 30 ರೂಪಾಯಿ ಪೆಟ್ರೋಲ್ ಹಾಕಿ ಅಂದ ತಕ್ಷಣ ಶಾಕ್. ಹೌದಾ? ಹಾಯ್ ಹೇಳಿ ಬೇಡವಾ? ಅರ್ಧ ಬಂದ್ಬಿಟ್ಟಿದ್ದೀರಾ ಇವಾಗ ಹಿಂಗಂದ್ರೆ ಹೆಂಗೆ? ಫೋನ್ ಪೇ ಗೈಸ್ ನೋಡಿ, ಇವ್ರ ಗಾಡಿ ರಿವ್ಯೂ ಮಾಡಕ್ಕೆ ನಾನು ಫ್ಯೂಲ್ ಹಾಕ್ಸ್ಬೇಕು ನೋಡಿ. ಮ್ಯಾಕ್ ವೀಲ್ ಎಲ್ಲ ಹಾಕ್ಸೋನೆ ಸಕ್ಕದಾಗಿ. ಎಷ್ಟು ಖರ್ಚು ಮಾಡಿದ್ಯಾ ಅಮ್ಮಮ್ಮ ಅಂದ್ರೆ ಗಾಡಿ ಮೇಲೆ? 3-4 ಲಕ್ಷ ಮಾಡಿದ್ಯಾ? ಹಾ, ತಗೊಂಡಿದ್ದು ಎಷ್ಟಕ್ಕೆ? ತಗೊಂಡಿದ್ದು 2 ಚಿಲ್ಲರೆ. ಖರ್ಚು ಮಾಡಿರೋದು ಆಗೈತೆ 3 ಚಿಲ್ಲರೆ. ಈಗ D3 ಹಾಕ್ಬೇಕಾ ಇದು? ಡಿಗೆ ನಾರ್ಮಲ್, D3 D1 ಇದಕ್ಕೆ ಫುಲ್ ಇದ್ರಲ್ಲಿ ಹೈವೇಲಿ ಇದ್ದಾಗ ಅಷ್ಟೇ ರೇಸಿಂಗ್ ಮೋಡು. ಫುಲ್ ರೇಸಿಂಗ್ ಮೋಡು. ಓ ಇದು ರೇಸ್ ಹಾಕಿದ್ರೆ ಆಗಲ್ಲ, ಗಾಡಿ ಫ್ಲೈ ಆಗುತ್ತೆ. ಹೆಡ್ ಲೈಟ್ ಅಲ್ಲಿ ಏನು ಕಾಣ್ತಾನೆ ಇಲ್ಲ ನನಗೆ ಮುಂದೆ. ಸೌಂಡ್ ಬರಲ್ಲ, ಕೈ ಬರುತ್ತೆ, ಓಡಿಸ್ತೀನಿ. ಕೂತ್ಕೋಬೇಕು. ಫಾರೆಸ್ಟ್ ರೋಡ್ ಹೋಗ್ಬಿಟ್ಟಿದ್ರೆ ಆಯ್ತಿದ್ದಣ್ಣ. MS ಪಾಳ್ಯ ಏನೋ ಮಚ್ಚ ಹೆಡ್ ಲೈಟ್ ಇಲ್ವಲ್ಲ ಮಚ್ಚ. ಇವನು ಸಾಮಣ್ಣ ಅಂತವನು ನನಗೆ. ಸಾಮಣ್ಣ ಅಂತವನು. ಸ್ಯಾಮ್ ಸಮೀರ್ ಅಣ್ಣ ಸಮೀರ್ ಅಣ್ಣ ಅಂತ ಹೋಗಿ. ಸಮೀರ್ ಅಂತ ಸಮೀರಣ್ಣ ಅಂತ ಸಾಮಣ್ಣ ಅಂತ ಮಚ್ಚ. ಇಲ್ಲಿ ನೋಡೋಣ ಹೆಂಗೈತಿ ಬ್ಲಾಸ್ಟ್ ಆಗಿಲ್ಲ, ಪಟ್ ಅನ್ನಲ್ವಾ ಪಟಾಕಿ ತರ ಹಿಡಿಬೇಕು ಸ್ಟ್ರೆಚ್ ಅನ್ನತ್ತಾ ಪಟ್ ಆಮೇಲೆ ಅನ್ನುತ್ತಾ ಚೆಕ್ ಮಾಡು. ಅಲ್ಲ ಖಾಲಿ ರೋಡ್ ಆಗತ್ತವ್ರು ತಗೊಂಬ. ಇವತ್ತು ಆಗ್ತಿಲ್ಲ, ಇಲ್ಲಿ ಕತ್ಲಿದೆ, ನನಗೆ ಕಣ್ಣು ಕಾಣ್ತೇನಿಲ್ಲ ರೋಡ್. ಸ್ಟೇರಿಂಗ್ ಹೊಸದ್ ಹಾಕ್ಸಂಗ್ ಬರ್ತೀನಲ್ಲ, ತಾಂಬತ್ತೀನಿ ಬಾ. ಆಯ್ತು ಓಕೆ. ಇಲ್ಲ ನಮ್ದೇ ಪಿಚ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. 5,000 ಪೆಟ್ರೋಲ್ ರೆಡಿ ಮಾಡ್ಕೊ. ಸರಿ ಕರೆಕ್ಟ್. ಇದು ಮಾತಾಡ್ತಿರ ವೈಪರ್ ಆನ್ ಆಗ್ತೈತೆ ಕೈ. ಸ್ಟೇರಿಂಗ್ ಚಿಕ್ಕದಲ್ಲ, ಹಿಂಗ್ ಟಚ್ ಆಗ್ತೈತೆ ಕೈ ಆಗಿಂದ. ಏನು ಆರನ್ ಇದೆ. ಅಯ್ಯೋ ಹೊಡಿತಾ ಇಲ್ಲ, ಆರನ್ ಹೊಡಿತಾ ಇಲ್ಲ. ಎಲ್ಲೋ ಅದಕ್ಕೆ ಇಂಟ್ರೆಸ್ಟ್ ಹೋಯ್ತು. ಬಂದಾಗ ಹೊಡಿಯೋದು, ಮೂಡ್ ಬಂದಾಗ ಎದ್ದಾಗ ಬರಲ್ಲ, ಅದೇ ಎದ್ದಾಗ ಹೊಡ್ಕೊಳೋದು. ಗಾಡಿ ಇದೆ ಮುಂದೆ ಹೊಡಿಯೋ. ಗೈಸ್, ಇವನು ಒಂದಷ್ಟು ಪಾರ್ಟ್ಸ್ನ ಹಾಕ್ಸಿದ್ದಾನೆ ಆಯ್ತಾ, ಅದು ನಾಟ್ ಲೀಗಲ್. ಅದಕ್ಕೆ ಒಂದ್ಸರಿ ಹಾಕೊಂಡು ಸೀನ್ ಆಗಿದೆ. ಈಗೇನ್ ಮಾಡ್ತಿದ್ಯಾ? ಇವಾಗೆಲ್ಲ ಚೇಂಜ್ ಮಾಡಿಸ್ತಾ ಇದೀನಿ, ಎಲ್ಲ ತೆಗಿಸ್ತಾ ಇದೆಯಾ? ಫುಲ್ ಎಲ್ಲ ಅದೆಲ್ಲ ಮಾಡಿರೋದಕ್ಕೆ ಒಂದು ಮೈಲೇಜ್ 1-2 ಕೊಡ್ತಿದೆ. ಇಲ್ಲಾಂದ್ರೆ ಒಂದು 6 ಆದ್ರೂ ಕೊಡುತ್ತಲ್ವಾ?
ಅಕಾರ್ಡ್ ಎಷ್ಟು ಒಂದು 6 ಕೊಡುತ್ತೆ 6-7. ಹೋಂಡಾಲಿ ಒನ್ ಆಫ್ ದ ಲಕ್ಸುರಿ ಕಾರ್ ಅವಾಗ ಅದು ಅಕಾರ್ಡ್ ಒಂದು ಲಕ್ಸುರಿ ಕಾರ್ ಮತ್ತೆ ಅವಾಗ BMW ಆಪೋಸಿಟ್ ಸಖತ್ ಲಕ್ಸುರಿ ಕಾರು, ಬಟ್ ಸಖತ್ ಕಮ್ಮಿ ಮೈಲೇಜ್ ಅವಾಗಿಂದನು. ಬಟ್ ಇವ್ನು ಇವಾಗ 1-2 ಕೊಡ್ತಿದೆ ಅಂದರೆ ಇವ್ನು ಎಷ್ಟೆಷ್ಟು ಹೆವಿ ವೆಯ್ಟ್ ಎಷ್ಟೆಷ್ಟು ಏನೇನು ಐಟಮ್ಗಳು ಹಾಕ್ಸಿರ್ಬೇಕು. ಈಗೆಲ್ಲ ಚೇಂಜ್ ಮಾಡಿಸ್ತವನೆ. ಸೊ ನಾನು ಸಜೆಸ್ಟ್ ಮಾಡೋದು ನನ್ನ ಸಬ್ಸ್ಕ್ರೈಬರ್ಸ್ಗೆ, ಹೆಂಗಿದೆ ಕಾರ್ ಹಂಗೆ ಬಿಡಿ, ಅದು ಬಿಟ್ಟು ಸುಮ್ಮನೆ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ, ದುಡ್ಡು ಸುರಿಬೇಕಷ್ಟೇ. ಇದಿಷ್ಟು ನನ್ನ ಕಡೆಯಿಂದ. ಗೈಸ್, ನಮ್ಮ ಟೀಮಲ್ಲಿ ಪಬ್ಜಿ ಆಡೋದು ಕ್ರೇಜಿ ಆಗಿ ಅಂದರೆ ನಮ್ಮ ಚಂದ್ರಂಗೆ ಚಾಲೆಂಜ್ ಇವತ್ತು. ಹೌದಾ? ರೂಮ್ ಕಾರ್ಡ್ ಇದೆ ಯಾಕನ? ಬರ್ರ ಮಾತಾಡೋಣ ಗೈಸ್. 1 2 3 4 ಅವ್ರ 3 ಜನ ಪ್ರೋಗಳು. ಆಯ್ತು, ನಿಮ್ದ್ರಲ್ಲಿ ಒಬ್ರು ಬರ್ರಿ ಈ ಕಡೆ. ಮತ್ತೆ ಗೈಸ್, ಸೊ ಮ್ಯಾಚ್ ನಾವು ಆಡ್ಬಿಟ್ವಿ. ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಸಖತ್ತಾಗಿತ್ತು. 4 ಜನ ಆಡಿದ್ದು. ನಾನು ಫೋನಲ್ಲಿ ಆಡಿದೆ ಇವತ್ತು, ಐಪ್ಯಾಡಲ್ಲಿ ಯೂಶಲಾಗಿ ಆಡೋದು ನಾನು. ಚೆನ್ನಾಗಿತ್ತು. ನೀನು ಹೊಡೆದಿದ್ದೆ 3 ಕಿಲ್. ಇವನು ಫಸ್ಟ್ ಮ್ಯಾಚ್ ಮಾತಾಡು. ಎಷ್ಟು? ಫಸ್ಟ್ ಮ್ಯಾಚ್ ನಂಗಿಂತ ಕಮ್ಮಿನೇ ಎಲ್ಲ. ಇಷ್ಟಿಂದ ನಂದು 6, ನಿಂದ 5. ಅದೇ ಸೆಕೆಂಡ್ ಮ್ಯಾಚ್ 11, ಇವಂದು 2. ಗೈಸ್, ಈಗ ಮನೆಗೆ ಹೋಗ್ಬೇಕು. ನಮ್ಮನ್ನು ಪಿಕ್ ಮಾಡಿಕೊಂಡು ನಮ್ಮ ಗಾಡಿ ಬಂದಿದ್ದಾರೆ. ಆ ಗಾಡಿನ ಸಂಜೆ ಎಲ್ಲ ಸಾಲಿ ಎತ್ಕೊಂಡ್ಬರ್ತಾರೆ. ಬಿಕಾಸ್ ಅವ್ರು ಇಬ್ಬರ ಹತ್ರ ಒಂದೇ ಗಾಡಿ ಇರೋದಂತೆ ಇವತ್ತು. ಅದಕ್ಕೆ ನಮ್ಮ ಅಮ್ಮನ ಕಾರಲ್ಲಿ ಕೂತ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಆರ್ಯಾನಾ, ವಾಟ್ ಬೋರ್ಡ್ ವಿ ಹ್ಯಾವ್ ಟು ಪುಟ್ ಓಪನ್ ಮ್ಯಾನ್, ಅನ್ಲಾಕ್ ಮ್ಯಾನ್. ಶಿ ವೆರಿ ಅನ್ಎಜುಕೇಟೆಡ್ ಮ್ಯಾನ್. ಆಂಟಿ ಅನ್ಎಜುಕೇಟೆಡ್ ಅಂತ ಬೈತಾವನಂತೆ. ಅನ್ಎಜುಕೇಟೆಡ್ ಅಂತ ನೀವು. ಮೈ ಮದರ್ ಅನ್ಎಜುಕೇಟೆಡ್ ಬ್ರೂಟ್. ಆಂಟಿ ಅಪ್ಪಾ ಆಂಟಿ ಅವ್ನು ನಿಮಗೆ ಬೈತಾವನೆ. ಈಸ್ ಕಾಲಿಂಗ್ ಟು ಯು, ಜಸ್ಟ್ ಸ್ಪೀಕ್ ಔಟ್. ಅನ್ಎಜುಕೇಟೆಡ್ ಬ್ರೂಟ್. ನೀನೇನು ಇಂಥ ಮಗಳು ಜನ್ಮ ಕೊಟ್ಟಿದ್ದೀರಾ, ವಿಷಾಕ್ ಸಾಯಿಸ್ಬಿಡಿ ಅಂತ ಹೇಳ್ತೀನಿ. ನಡಿ ಇವತ್ತು ನೈಟ್ ನಿಮ್ಮ ಮನೆಗೆ ನೈಟ್ ಇವತ್ತು ಆಗ್ತೀವ. ತಂದ್ಕೊಡ ನಿತಿ, ಏನಂತೆ ವಿಷ ಸಿಗತ್ತೆ. ಇವಾಗ ಹೇಳಿ, ಇವಾಗ ತಗೊಂಡ್ಬರೋಣ ಮೆಡಿಕಲ್ ಅಲ್ಲಿ. ನೋಡ್ರಿ ಗೈಸ್, ನೋಡ್ರಿ ನಮ್ಮವರೇ ನಮಗೆ ಸರಿ ಇಲ್ಲ ಅಂತಾರಲ್ಲ, ಇದೆ. ಇಬ್ರು ವಿಷ ಹಾಕಕ್ ಪ್ಲಾನ್ ಮಾಡ್ತಾವ್ ನೋಡಿ ಗೈಸ್. ಇದು ರಾಕಿ ಅಂತ. ಚಿಕ್ಕ ಸಂಜೆ ಬರಬಾರ್ದು, ಕೊಡಿಲಿ. ಚಿಕ್ಕ ಸಂಜೆ ಬರಬಾರ್ದು ಬ್ರೋ. ಈ XUV ನಿಮ್ಗೆ ಕೊಟ್ಬಿಡ್ತೀನಿ. ಅವ್ನ ಮೇಲೆ ಬಿಡಿ, ಅವ್ನ ಮೇಲೆ ಚೂ ಬಿಡಿ, ಇವನ್ ಮೇಲೆ ಚೂ ಬಿಡಿ ಬ್ರೋ. ಹಿಂಗೈತ್ ನೋಡಿ ಅದು. ಅವನ ಮೇಲೆ ಅವನು ರಾಕಿ. ಹೌದಾ? ಹಾ, ನಿಮಗ್ ತೋರಿಸ್ಬಾರ್ದು. ಸಂಜೆ ಅವ್ರ ಕೈ ತೋರ್ಸ್ ನೋಡೋಣ. ಈಗ ಹೋಗ್ತಾನೆ ಬೊಗಳ್ತು ನೋಡಿ, ದಿಗ್ಭ್ರಮೆ ಆಗ್ಬಿಟ್ಟವನು. ಅಮ್ಮ ಬಂದ್ರು ಅಂಗಡಿಯಿಂದ, ಅವ್ರನ್ನ ಕರ್ಕೊಂಡು ಈಗ ಬಂದ್ವಿ. ನಮ್ಮಮ್ಮ ಈ ನಾಯಿನ ಪಗ್ ಅನ್ಕೊಂಬಿಟ್ಟವ್ರೆ. ಪಗ್ಗಲ್ಲ ಇದು. ಇಷ್ಟಿತ್ತು ತಂದಾಗ, ಇಷ್ಟಿತ್ತು ನಾವು ನೋಡಿದಾಗ, ಅಲ್ಲ ಬ್ರೋ? ನಾನು ಹೇಳ್ತಿರೋದು ಏನ್ ಗೊತ್ತಾ, ಅದು ಚಿಕ್ಕದಿಂದ ಸಾಕಿದ್ರಲ್ವಾ, ಅದು ಡೇಂಜರಸ್ ಅಲ್ವಾ ನಾಯಿ. ನಮ್ಮನೆಗೆ ಇದೆ ರಾಣಿ. ರಾಣಿನಾ? ರಾಣಿಗೂ ಇದು ಕಂಪೇರ್ ಮಾಡ್ತವ್ರೆ. ರಾಣಿಗೂ ಇದಕ್ಕೂ ಕಂಪೇರ್ ಮಾಡ್ತವ್ರೆ ನಮ್ಮಮ್ಮ. ಸಂಜಯ್ಗೂ ನಿತೀಶ್ಗೂ ಕಂಪೇರ್ ಮಾಡ್ದಂಗೆ. ನೀವು ಯಾವ್ದಾವ್ದನ್ನ ಡಿಸೈಡ್ ಮಾಡ್ಕೊಳ್ರಿ. ರಾಕಿ ಚೆನ್ನಾಗಿದೆ. ರಾಕಿ ಸಲಾಮ್ ರಾಕಿ. ಒಂದ್ಸರಿ ಇವ್ರಿಗೆ ಬಗ್ಳೋ ತರ ಮಾಡಿಬಿಟ್ಟು, ಇವ್ರಿಗೆ ಬಗಳ್ಬೇಕು.